ಏನು ತೋರಿಸ್ತಾ ಇದ್ದಾರೆ ಸರ್? ನೋಡಿ, ಯಾರ ಕಾಣ್ತಾ ಇದೆಯಾ? ನೋಡಿ, ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ. ಸೊ ಏನು ಈ ತಿರುವುಗಳೇನಿದೆ, ವೀರಪ್ಪನ್ ಮತ್ತು ಪೊಲೀಸರ ನಡುವೆ ನಡೆದಂತಹ ಗುಂಡಿನ ದಾಳಿ ನೋಡಿ. ಈ ಒಂದು ಸ್ಥಳದಲ್ಲೂ ಸಹ ಪೊಲೀಸರು ವೀರ ಸಾಹಸವನ್ನು ಮೆರೆದಿರ್ತಾರೆ. ಅರ್ಧಾಯ್ತಾ? ಇಲ್ಲಿ 3 ಜನವೇನೋ ಪೊಲೀಸ್ನವ್ರು ತೀರೋಗ್ತಾರೆ. ವೀರಪ್ಪನ ನೋಡ ಬಂಡೆ ಮೇಲೆ ಕೂತ್ಕೊಂಡು ಪೊಲೀಸರ ಮೇಲೆ ಗುಂಡಾರಿಸಿದಂತಹ ಸ್ಥಳ ಇದು. ಅರ್ಧಾಯ್ತಾ? ಇಲ್ಲಿ ಗೋಪಾಲ್ ಹೊಸೂರು ಅಂದ್ಬಿಟ್ಟು ಅವರು ಅಧಿಕಾರಿಗಳು. ಸೊ ಅವರೊಬ್ಬರು ಗುಂಡೇಟು ಬಿದ್ದಿದ್ರು ಸಹ ಜೀವಂತವಾಗಿ ಉಳಿತಾರೆ. ಅದನ್ನ ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಎಲ್ಲ ಪೊಲೀಸರು ಸಾವಿಗೆ ಶರಣಾಗ್ತಾರೆ. ಇಲ್ಲೆಲ್ಲ ಗುಂಡು, ಈ ಮರ ಏನಿದೆ ಇಲ್ಲಿ ಗುಂಡಿನ ಗುರುತುಗಳಿವೆ. ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ. ನನಗೊಬ್ಬ ಹೇಳಿದ, ಅವನು ಸ್ವಲ್ಪ ಫ್ರಾಡು, ಏನು ಮಾಡೋಕ್ಕಾಗಲ್ಲ. ಇವು ಜಸ್ಟ್ ಹೀಗಾಗಿರೋದು ಗುರು. ಯಪ್ಪ, ಇವು ಬತ್ತನೇ ಇಲ್ಲ ಗುರು. ನೋಡಿ ಹೆಂಗೆ ಕಚ್ಕೊಂಡಿದೆ. ನೋಡಿ, ಇದು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬಂದು ಈ ಮರಕ್ಕೆ ಮುತ್ತಿಕ್ಬಿಟ್ಟು ಹೋಗಿದೆ ನೋಡಿ. ಜಸ್ಟ್ ಈಗ ನೋಡಿ, ಹಸಿ ಮರ, ಹಸಿ ಬಹುಶಃ ಮುಂದೆ ಹೋಗ್ತಾ ಇದೆ ಅನ್ಕೋತೀನಿ. ಯಾಕೆ ಹಿಂಗಾಯ್ತು? ತಿರುವುಗಳಲ್ಲಿ ಇದೆಲ್ಲ ಸಹಜ. ಸೊ ನನಗೆ ಏನೋ ವೀರಪ್ಪನ್ ಮತ್ತು ಪೊಲೀಸರ ನಡುವೆ ನಡೆದಂತಹ ಈ ಒಂದು ಘಟನೆಯಲ್ಲಿ, ಅಲ್ಲಿ ವೀರಪ್ಪನ್ ಮತ್ತು ಆತನ ಸಹಚರರು ಮತ್ತು ಇಲ್ಲಿ ಈ ಆಲದ ಮರ, ಸೊ ಇಲ್ಲಿ 2 ಕಡೆನೂ ಇರ್ತಾರೆ. ಸೊ ಇಲ್ಲಿ ಜೀಪ್ ಹತ್ತಾ ಇರ್ತದೆ. ಸೊ ಅಧಿಕಾರಿಗಳಾಗಿರ್ತಕ್ಕಂಥ ಗೋಪಾಲ್ ಹೊಸೂರು ಅವರು ಸೊ ಹಿಂಗೆ ಬರಬೇಕಾದ್ರೆ ನೋಡಿ, ಇಲ್ಲೆಲ್ಲ ಪುಡಿಯಾಗಿ ಹೋಗುತ್ತೆ ನೋಡಿ ಬಸ್ತು. ಇಲ್ಲಿ ಗುಂಡಿನ ದಾಳಿ ನಡೀತದೆ. ಇಲ್ಲಿ ಗುಂಡಿನ ದಾಳಿ ಅಲ್ಲಿಂದ ಹೊಡಿಬೇಕಾದ್ರೆ ಸೊ ಅಲ್ಲಿ 3 ಜನ ಪೊಲೀಸ್ನವರು ಸಾವಿಗೀಡಾಗ್ತಾರೆ. ಹಾಗೆ ಈ ಮರಕ್ಕೆಲ್ಲ ಗುಂಡೇಟು ಬಿದ್ದಿದೆ. ಸೊ ನನಗೆ ಒಬ್ಬ ಹೇಳಿದ, ಅವನು ಸ್ವಲ್ಪ ಫ್ರಾಡ್ ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಬ್ಬ ವ್ಯಕ್ತಿ ಹೇಳಿದ, ಅವನು ಒಂಥರ ನರಿ ಬುದ್ಧಿ ತೋರಿಸ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ. ನರಿ ಬುದ್ಧಿ ಒಂಥರ ಯಾವ ಥರ ಹೇಳ್ಬೇಕಂತಲೇ ಅರ್ಥ ಆಗಲ್ಲ ಅಂತ ಹೋಪ್ಲೆಸ್ ಕೆಲಸ ಮಾಡ್ದ. ನಂಬಿಕೆ ದ್ರೋಹ ಅಂತ ಹೇಳ್ತಾರೆ, ಆ ರೀತಿ ಮಾಡ್ದ. ಭಗವಂತ ಮಹದೇಶ್ವರನವ್ರು ಇದ್ದರೆ ಅಂಥವ್ರನ್ನ ಸದೆ ಬಡಿತಾನೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಏನೋ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ತಿರುವುಗಳಲ್ಲಿ ಜೋಪಾನ ನೋಡ್ಕೊಂಡ್ಬನ್ನಿ, ಹುಷಾರಾಗಿ ಬನ್ನಿ ಅಂತ ಸಂದೇಶ ನೀಡ್ತೀನಿ. ಯಾಕೆಂದರೆ ಈಗಾಗಲೇ ಮರಕ್ಕೆ ಒಂದು ವಾಹನ ಬಂದು ಬಿದ್ದಿದೆ. ಸೊ ಅದರ ಒಂದಷ್ಟು ಅಪ್ಡೇಟ್ ನೀಡಿರ್ತೀನಿ.